ಮದುವೆ ಒಂದು ಸಲ ಹೌದು ಆಗೋದು, ಆದ್ರೆ ಆ ಒಂದು ಸಲ ಆಗುವ ಮದುವೆ ಪೂರ್ತಿ ಜೀವನ ಪೂರ್ತಿ ನಮ್ಗೆ ಹೊಣೆ ಆಗ್ಬಾರ್ದಲ್ವಾ. ಯಾವುದೇ ಪ್ಲಾಸ್ಟಿಕ್ ವಸ್ತುಗಳು ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದು ವೇದಿಕೆ ಆಗ್ಲಿ ಅಥವಾ ಇಡೀ ಹಾಲಲ್ಲೇ ಯಾವುದೇ ಪ್ಲಾಸ್ಟಿಕ್ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮದುವೆ ಎಂದರೆ ಕೇವಲ ಅದ್ದೂರಿ ಅಲಂಕಾರ, ಪ್ಲಾಸ್ಟಿಕ್ ಹಾಗೂ ಥರ್ಮೋಕೋಲ್ ವಸ್ತುಗಳ ಅಬ್ಬರವೇ ಹೆಚ್ಚಾಗುತ್ತಿದೆ. ಆದರೆ ಮಂಗಳೂರಿನ ವಾಮಂಜೂರಿನಲ್ಲಿ ನಡೆದ ಈ ವಿವಾಹ ಮಹೋತ್ಸವವು ತನ್ನ ಪರಿಸರ ಸ್ನೇಹಿ ಕಾಳಜಿಯಿಂದ ಎಲ್ಲರ ಗಮನ ಸೆಳೆದಿದೆ. ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಇರೋದ್ರಿಂದ ನನಗೆ ಅನಿಸ್ತು ಹೇಳಿದ್ರೆ, ನಾನು ಮದ್ವೆ ಆಗ್ತಿರೋದ್ರಿಂದ ನನ್ನ ಮದ್ವೆ ಪರಿಸರಕ್ಕೆ ಹಾನಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಏನಾಗಿತ್ತು, ನನ್ನ ಮದುವೆ ಒಂದು ಪರಿಸರಕ್ಕೆ ಸ್ನೇಹಿಯಾಗಿ ಇರಬೇಕು ಅನ್ನುವಂಥ ಉದ್ದೇಶ ಇದ್ದಿದ್ರಿಂದ ನಾನು ನಮ್ಮ ಟೀಮ್ ಮೂಲಕ, ನಮ್ಮೊಂದು ಟೀಮ್ ಇದೆ NECF ಅಂತ, ಆ ಟೀಮ್ ಮೂಲಕ JP ಸರ್ ಅನ್ನ, ಜಯಪ್ರಕಾಶ್ ಎಕ್ಕೂರ್ ಅಂತ ಅವರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಪರಿಸರ ಸ್ನೇಹಿಯಾಗಿರುವಂತಹ ಮದುವೆ ಬೇಕು ಅಂತ ಹೇಳಿದ್ದಾಗಿತ್ತು. ನನಗೆ ಮೇನ್ ಆಗಿ ಪ್ಲಾಸ್ಟಿಕ್ ಅನ್ನ ನಾನು ತ್ಯಜಿಸಬೇಕಿತ್ತು. ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮತ್ತೊಂದು ಪರಿಸರ ಸ್ನೇಹಿಯಾಗಿರ್ಬೇಕು, ಟಿಶ್ಯೂ ಪೇಪರ್ಸ್ ಗಳನ್ನ ಬಳಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದೆ. ಯೂಶುವಲ್ ಆಗಿ ಹೇಳ್ತಾರಲ್ವಾ, ಪ್ರಾಬ್ಲಮ್ ಆಗುತ್ತೆ ಸ್ಟೀಲ್ ಗ್ಲಾಸಸ್. ನಾವೀಗ ಪ್ಲಾಸ್ಟಿಕ್ ಗ್ಲಾಸಸ್ ನ ಇದ್ರಲ್ಲಿ ನಾವೇನು ಸ್ಟೀಲ್ ಗ್ಲಾಸಸ್ ಅನ್ನ ಇದ್ ಮಾಡಿದ್ವಿ. ಸ್ಟೀಲ್ ಗ್ಲಾಸಸ್ ಏನಾಗುತ್ತೆ ಹೇಳಿದ್ರೆ, ನಾವು ಮತ್ತೆ ಮತ್ತೆ ವಾಶ್ ಮಾಡ್ಬೇಕು, ಇಡ್ಬೇಕು, ಅದೆಲ್ಲ ತುಂಬಾ ಕಷ್ಟ. ಸೊ ಆ ಕಷ್ಟಗಳನ್ನ ತಗೊಳ್ಳಿಕ್ಕೆ ಯಾರು ಹೋಗಲ್ಲ. ಸೊ ಏನಾಯ್ತು, ಫಸ್ಟಿಗೆ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗಿತ್ತು. ಬಟ್ ಸರ್ ಅದನ್ನ ತುಂಬಾ ಆರಾಮಾಗಿ ನಮ್ಗೆ ಹೆಲ್ಪ್ ಮಾಡಿದ್ರು. ಮದುವೆ ಒಂದು ಸಲ ಹೌದು ಆಗೋದು, ಆದ್ರೆ ಆ ಒಂದು ಸಲ ಆಗುವ ಮದುವೆ ಪೂರ್ತಿ ಜೀವನ ಪೂರ್ತಿ ನಮ್ಗೆ ಹೊಣೆ ಆಗ್ಬಾರ್ದಲ್ವಾ. ಈಗ ನಮ್ಗೆ ಹೇಗನ್ನಿಸ್ತದೆ ಹೇಳಿದ್ರೆ, ಒಂದ್ಸಲ ಹಾಕ್ತೇವೆ ಹೌದು, ನಾವು ಒಂದ್ಸಲ ಹಾಕಿ ಈ ಲಾಟ್ಸ್ ಆಫ್ ಡಸ್ಟ್, ಫುಲ್ ಟನ್ಸ್ ಅಂಡ್ ಟನ್ಸ್ ಡಸ್ಟ್ ಅನ್ನ ಮಾಡೋದು ಅಥವಾ ಟನ್ಸ್ ಅಂಡ್ ಟನ್ಸ್ ಗಾರ್ಬೇಜ್ ಅನ್ನ ಮಾಡೋದು, ಅದೆಲ್ಲ ಅಷ್ಟು ಒಳ್ಳೇದಲ್ಲ. ಸೊ ಒಂದ್ಸಲ ಆಗೋದು, ಅದನ್ನ ಅರ್ಥಪೂರ್ಣವಾಗಿ ಮಾಡೋದು ಒಳ್ಳೇದು. ನಾವು ಇವತ್ತು ಹಸಿರು ಮದುವೆ ಮಾಡ್ತಾ ಇದ್ದೇವೆ. ಏನು ಹಸಿರು ಮದುವೆ ಅಂತ ಹೇಳಿದ್ರೆ, ಯಾವುದೇ ಪ್ಲಾಸ್ಟಿಕ್ ವಸ್ತುಗಳು ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದು ವೇದಿಕೆ ಆಗ್ಲಿ ಅಥವಾ ಇಡೀ ಹಾಲಲ್ಲೇ ಯಾವುದೇ ಪ್ಲಾಸ್ಟಿಕ್ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದಲ್ಲದೆ ಊಟದ ತಟ್ಟೆಯ ಜೊತೆ ಟಿಶ್ಯೂ ಪೇಪರ್ ಕೂಡ ಇಲ್ಲ. ಒಂದು ಟಿಶ್ಯೂ ಪೇಪರ್ ತಯಾರಾಗಲಿಕ್ಕೆ ಒಂದಷ್ಟು ಮರಗಳನ್ನು ಕಡಿಬೇಕಾಗ್ತದೆ. ಈ ಉದ್ದೇಶದಿಂದ ಟಿಶ್ಯೂ ಪೇಪರ್ ಕೂಡ ಬಳಕೆ ಮಾಡ್ತಾ ಇಲ್ಲ. ಹಾಗೇನೆ ನೀರಿನ ಬಾಟಲಿ ಕೂಡ ಇದೆ. ನೀರನ್ನು ಮತ್ತು ವೆಲ್ಕಮ್ ಡ್ರಿಂಕ್ಸ್, ಸ್ವಾಗತ ಪಾನೀಯವನ್ನು ಕೂಡ ನಾವು ಸ್ಟೀಲ್ ಲೋಟದಲ್ಲಿ ಕೊಡ್ತಾ ಇದ್ದೇವೆ. ಹೀಗೆ ಒಟ್ಟಿನಲ್ಲಿ ಯಾವುದೇ ತ್ಯಾಜ್ಯ ಉತ್ಪತ್ತಿ ಆಗದಂತೆ ಪರಿಸರ ಸ್ನೇಹಿಯಾಗಿ ಈ ಮದುವೆ ನಡೀತಾ ಇದೆ. ನಮ್ಮ ಸಮಾಜದಲ್ಲಿ ಕಲಾವಿದರು ಬೇಕಾದಷ್ಟು ಮಂದಿ ಇದ್ದಾರೆ. ಇನ್ನಷ್ಟು ಒಳ್ಳೆ ಅಲಂಕಾರಗಳನ್ನ ಮಾಡುವವರು ಇದ್ದೇವೆ. ಆದರೆ ಇದಕ್ಕೆ ಮುಖ್ಯವಾಗಿ ಬೇಕಾದ್ದು ಕಾರ್ಯಕ್ರಮವನ್ನು ಆಯೋಜಿಸುವವರ ಸಹೃದಯ, ಅವರಿಗೆ ಮನಸ್ಸಿರಬೇಕು. ಒಂದು ಕಡೆ ಎಲ್ಲ ಅದ್ದೂರಿಯಾಗಿ ನಡೀತಾ ಇದ್ರೆ ಇಂತಹ ಸರಳ ಸುಂದರ ಒಂದು ಪ್ರಕೃತಿಗೆ ಪೂರಕವಾದಂತಹ ಅಲಂಕಾರವನ್ನ ಮಾಡಿಸುವವರು ಬೇಕು. ಹಾಗಿದ್ದಾಗ ಮಾತ್ರ ಇಂತಹ ಕಲೆಗೂ ಅವಕಾಶ ಆಗ್ತದೆ ಮತ್ತು ಈ ಒಂದು ಪರಿಸರ ಕಾಳಜಿಯು ಕೂಡ ಹೆಚ್ಚು ಹೆಚ್ಚು ಜನರನ್ನ ತಲುಪುವುದಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.